ಹರಿ ಓಂ ಗುರುಭ್ಯೋ ನಮಃ. ನಾನು ಪಂಡಿತ್ ಡಾಕ್ಟರ್ ಜಿಂಜು. ಪ್ರತಿ ಬಾರಿ ಹಬ್ಬಗಳ ವಿಶೇಷವಾದ ಪೂಜೆಗಳನ್ನು ಇಂಥ ಸಮಯದಲ್ಲಿ ಮಾಡಬೇಕು, ಈ ಸಮಯದಲ್ಲಿ ಮಾಡಿ ಅಂತೆಲ್ಲ ಹೇಳ್ತಾ ಇರ್ತೀನಿ. ಆ ಸಮಯದಲ್ಲಿ ಮಾಡೋದ್ರ ವಿಶೇಷ ಲಾಭವನ್ನು ಪಡಿಬೋದು ಅಂತ. ಯಾತಕ್ಕೋಸ್ಕರ ಕೆಲವರು ಕೇಳ್ತಿರ್ತಾರೆ, ಇಂಥ ಹಬ್ಬಗಳನ್ನು ಯಾವ ಸಮಯದಲ್ಲಿ ಮಾಡ್ಬೋದು ಅಂತ. ಕೆಲವರು ಕೇಳೋದಿಲ್ಲ. ಕೆಲವರು ಹೇಳ್ತಾರೆ ಇಡೀ ದಿವಸ ಹಬ್ಬ ಇರುತ್ತೆ, ಯಾವಾಗ ಬೇಕಾದ್ರೂ ಪೂಜೆ ಮಾಡ್ಬೋದು ಅಂತ. ಹೌದು, ಹಬ್ಬ ಅಂತ ಹೇಳಿದ್ರೆ ನಮಗೆ ಒಂದು ದಿವಸ ಪೂರ್ತಿ ಹಬ್ಬದ ಆಚರಣೆ ಇರ್ತದೆ, ಅವನ್ನು ನಾವು ಯಾವಾಗ ಬೇಕಾದ್ರೂ ಮಾಡ್ಕೊಳ್ಬೋದು. ಆದರೆ ಇವಾಗ ನಾನು ದೀಪಾವಳಿಯ ಮುಹೂರ್ತಗಳ ಬಗ್ಗೆ ಹೇಳಬೇಕಾದ್ರೆ, ಇವಾಗ ತ್ರಯೋದಶಿ ತಿಥಿಯು ನಮಗೆ ಮಧ್ಯಾಹ್ನದಿಂದ ಮಾನಸ ಮಧ್ಯಾಹ್ನ ದೊರೆದಿರ್ತದೆ. ಅಮಾವಾಸ್ಯೆಯು ನಮಗೆ ಸೋಮವಾರ ಮಧ್ಯಾಹ್ನದಿಂದ ಮಂಗಳವಾರ ಮಧ್ಯಾಹ್ನ ತನಕ ಇರುತ್ತದೆ. ಈ ಥರ ಒಂದು ತಿಥಿಗಳು ಮಧ್ಯಾಹ್ನದ ನಂತರ ಬರುವಾಗ ಅಥವಾ ಸಂಜೆಯ ನಂತರ ಬರುವಾಗ, ಆವಾಗ ನಮಗೆ ಆ ತಿಥಿಯ ಅನುಸಾರವಾಗಿ ಆಚರಣೆ ಮಾಡುವಂಥ ಹಬ್ಬಗಳು ಯಾವಾಗ ಆಚರಣೆ ಮಾಡಬೇಕಂತ ತಿಳಿಯೋದಿಲ್ಲ. ಆವಾಗ ನಾವು ಆ ಸಮಯವನ್ನು ತಿಳ್ಕೊಂಡು ನಾವು ಆಚರಣೆ ಮಾಡಬೇಕಾಗುತ್ತೆ. ಮತ್ತೊಂದು ಮುಹೂರ್ತ, ಈ ಒಂದು ನಿರ್ದಿಷ್ಟವಾದ ಮುಹೂರ್ತಗಳನ್ನು ಇಡ್ತೇವೆ, ಅಂದರೆ ಕೊಡ್ತೇವೆ. ಏತಕ್ಕೋಸ್ಕರ ಇಡ್ತೇವೆ? ಇವಾಗ ಒಬ್ಬ ಮನುಷ್ಯ ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ದಾಗ ನಾಷ್ಟ ಮಾಡ್ತಾನೆ, ಮಧ್ಯಾಹ್ನದ ಊಟ ಮಾಡ್ತಾನೆ, ರಾತ್ರಿ ಆದರೆ ಮಲಗ್ತಾನೆ. ಅಂದರೆ ಸೂರ್ಯ ಚಂದ್ರನ ನೋಡಿಕೊಂಡು ಆತನ ದಿನಚರ್ಯ ನಿರ್ಧಾರವಾಗುತ್ತದೆ. ಅದೇ ರೀತಿ ಒಬ್ಬ ಮನುಷ್ಯನ ಜೀವನ ಶೈಲಿ, ಜೀವನ ಅಂದರೆ ಅವನ ಜೀವನದಲ್ಲಿ ನಡೆಯುವಂಥ ಪ್ರತಿಯೊಂದು ಘಟನೆಗಳು ಕೂಡ ಈ ಗ್ರಹಗಳು, ಲಗ್ನ ಇದರ ಮೇಲೆ ನಿರ್ಧಾರಿತವಾಗುತ್ತೆ. ಅದನ್ನು ನಾವು ಜನ್ಮಕುಂಡಲಿಯಲ್ಲಿ ನೋಡಿ ನಾವು ಹೇಳ್ತೀವಿ. ಅದನ್ನು ನಾವು ಬದಲಾವಣೆಯನ್ನು ಮಾಡೋದಕ್ಕೆ ಆಗೋದಿಲ್ಲ. ಭಗವಂತ ಅದು ನಮಗೆ ಕೊಟ್ಟಿರುವಂಥ ಹಣೆ ಬರಹ, ಅದನ್ನು ನಾವು ಬದಲಾವಣೆಯನ್ನು ಹಾಕ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ ಅದರಿಂದ ನಾವು ಯಾವ ರೀತಿಯಾಗಿ ಸಣ್ಣ ಪುಟ್ಟ ತೊಂದರೆಗಳು ಒಳಗಾಗದಂತೆ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು, ದೇವರ ಪ್ರಾರ್ಥನೆ ಮಾಡಿಕೊಂಡು, ನಮಗೆ ಬಂದಿರೋ ಕಷ್ಟಗಳಿಂದ ಆಚೆ ಹೇಗೆ ಬರ್ಬೋದು ಅದನ್ನು ನೋಡ್ಕೊಂಡು ನಾವು ಮಾಡಬೇಕು. ಅದೊಂದು ವಿಶೇಷವಾದ ಪೂಜೆಗಳು ಪುರಸ್ಕಾರ ಮಾಡ್ಬೋದು. ಆದರೆ ಈ ಪೂಜೆ ಹಬ್ಬಗಳಂದೇ ಅಂಥ ಸಮಯದಲ್ಲಿ ವಿಶೇಷ ಪೂಜೆ ಏನಕ್ಕೆ ಮಾಡ್ತೀವಿ ಅಂತೇಳಿದ್ರೆ, ದಿನಪೂರ್ತಿ ಇದ್ದರೂ ಕೂಡ ಆ ಕೊಡುವಂಥ ಸಮಯದಲ್ಲಿ, ನಾವು ನಿರ್ದಿಷ್ಟವಾದ ಸಮಯ ಏನು ನಾವು ಕೊಡ್ತೀವಲ್ಲ ಪೂಜೆ ಮಾಡೋಂಥದ್ದು, ಆ ಸಮಯದಲ್ಲಿ ಲಗ್ನ ನಿರ್ಧಾರವಾಗಿರ್ತದೆ, ಯೋಗ ಕರಣ ಇದೆಲ್ಲ ನಿರ್ಧಾರವಾಗಿರ್ತದೆ. ರಾಹುಕಾಲ, ಯಮಗಂಡ ಕಾಲ ಇವೆಲ್ಲ ಬಿಟ್ಟು ಮಾಡುವ ಈ ಯಾವುದೇ ಆ ದಿನದಲ್ಲಿ ಆ ತಿಥಿಯಲ್ಲಿ ಬರುವಂತಹ ದುಷ್ಟಕಾಲಗಳು ಯಾವುದೇ ಇಲ್ಲದೆ ಶುಭವಾದ ಕಾಲ ಆಗಿರ್ತದೆ. ಜೊತೆಗೆ ನಾವು ಏನು ಲಗ್ನ ನಿರ್ಧಾರ ಮಾಡ್ತೇವಲ್ಲ, ಹಲವಾರು ಬಾರಿ ಹಲವಾರು ಪೂಜೆಗಳಿಗೆ ವಿವಿಧ ಲಗ್ನಗಳಿರ್ತವೆ. ಅಂದರೆ ಚರಲಗ್ನ ಆಗಲಿ, ಸ್ಥಿರ ಲಗ್ನ ಆಗಲಿ, ಈ ಥರ ನಾವು ಲಗ್ನಗಳ ನಿರ್ಧಾರ ಮಾಡಿರ್ತೇವೆ. ಆ ಲಗ್ನಗಳಲ್ಲಿ ಯಾವ್ಯಾವ ಪೂಜೆಗೆ ಯಾವ್ಯಾವ ರೀತಿಯ ಲಗ್ನಗಳಿರೋದ್ರಿಂದ ನಮಗೆ ದೇವರ ಕೃಪಾ ಕಟಾಕ್ಷಕ್ಕೆ ನಾವು ಯಾವ ರೀತಿ ಪಾತ್ರರಾಗಬಹುದು, ಆ ಲಗ್ನದಲ್ಲಿ ಆ ಪೂಜೆ ಮಾಡೋದರಿಂದ ವಿಶೇಷ ಲಾಭವನ್ನು ಪಡೆಯಬಹುದು. ಈ ಕಾರಣಕ್ಕೋಸ್ಕರ ನಾವು ಪ್ರತಿಯೊಂದು ಹಬ್ಬದಲ್ಲೂ ಒಂದು ನಿರ್ದಿಷ್ಟವಾದ ಸಮಯ ಅಂತ ಇರ್ತದೆ. ಆ ಸಮಯದಲ್ಲಿ ನಾವು ಪೂಜೆ ಮಾಡಿದ್ರೆ ಹೆಚ್ಚಿನ ಲಾಭವನ್ನು ಪಡೆಯಬಹುದು. ದಿನಪೂರ್ತಿ ಮಾಡೋದರಿಂದ ನಾವೇನು ಲಾಭ ಪಡೆಯೋದಿಲ್ಲ ಅಂತಲ್ಲ, ಹೆಚ್ಚಿನ ಲಾಭವನ್ನು ನಾವು ಈ ಸಮಯದಲ್ಲಿ ಮಾಡೋದರಿಂದ ಹೆಚ್ಚಿನ ಲಾಭವನ್ನು ಪಡೆದು ದೇವರ ಕೃಪಾ ಕಟಾಕ್ಷಕ್ಕೆ ನಾವು ಪಾತ್ರರಾಗಬಹುದು. ಈ ಕಾರಣಕ್ಕೋಸ್ಕರನೇ ನಾವು ಪ್ರತಿ ಹಬ್ಬದಲ್ಲೂ ಕೂಡ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿರಲಿ, ದೇವರ ಒಂದು ಪ್ರೀತಿಗೆ, ದೇವರ ಒಂದು ಆಶೀರ್ವಾದವನ್ನು ನಾವು ಹೆಚ್ಚಾಗಿ ಪಡೆದುಕೊಳ್ಳೋ ಅನ್ನೋ ಕಾರಣಕ್ಕೋಸ್ಕರ ಪ್ರತಿಯೊಂದು ಹಬ್ಬದಲ್ಲೂ ನಾನು ಒಂದು ಆ ಒಳ್ಳೆಯ ಮುಹೂರ್ತವನ್ನು ಏನಿರ್ತದೆ ಅದನ್ನು ನಾನು ತಿಳಿಸ್ತಾ ಇರ್ತೀನಿ. ಆ ಮುಹೂರ್ತದಲ್ಲಿ ನೀವು ದೇವರ ಪೂಜೆಯನ್ನು ಮಾಡಿ ಹಬ್ಬಗಳಲ್ಲಿ, ಅದರಿಂದ ನಿಮಗೂ ಒಳ್ಳೆಯದಾಗುತ್ತದೆ, ಎಲ್ಲರಿಗೂ ಒಳ್ಳೆಯದಾಗುತ್ತದೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.